MS ನಾಯ್ಕ್ ಸರ್ ಅವರು ಈ ಒಂದು ಸ್ಪರ್ಧೆಯ ಆಯೋಜನೆ ಕುರಿತಾಗಿ ಮತ್ತು ಸ್ಪರ್ಧೆಯ ಒಂದು ಫಲಿತದ ಕುರಿತಾಗಿ ಒಂದೆರಡು ಮಾತನಾಡಲಿದ್ದಾರೆ. ನಾವು ಇವತ್ತು ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಿರುವಂಥದ್ದು ಇಡೀ ಕ್ಲಸ್ಟರ್ ಮಟ್ಟದಲ್ಲಿ ಬೈರುಂಬೆ ಕ್ಲಸ್ಟರ್ ಮಟ್ಟದ ಎಲ್ಲ ಶಾಲೆಗಳಿಗೆ ಆಹ್ವಾನವನ್ನು ನೀಡಿದ್ವಿ. ಕೆಲವೇ ಶಾಲೆಗಳು ಭಾಗವಹಿಸಿದ್ದಾವೆ. ಅದಕ್ಕೆ ನಾವು ತುಂಬ ಹೃದಯದ ಅವರಿಗೆ ಆಭಾರವನ್ನು ಸಹ ಸಲ್ಲಿಸ್ತಾ ಇದ್ದೇವೆ. ಜಾನಪದ ನೃತ್ಯ ಇವತ್ತು ಅಳಿವಿನ ಅಂಚಿಗೆ ಹೋಗ್ತಾ ಇದೆ. ಈಗ ಪ್ರತಿಭಾ ಕಾರಂಜಿಗಳಲ್ಲೂ ಸಹಿತ ಜಾನಪದ ನೃತ್ಯವನ್ನು ಈಗ ನಾವು ಕೈ ಬಿಡ್ತಾ ಇದ್ದೇವೆ. ಅನಿವಾರ್ಯ ಕಾರಣದಿಂದ ಅದನ್ನು ಕೈ ಬಿಡ್ತಾ ಇದ್ದೇವೆ. ಅದು ಮೂಲ ಜಾನಪದ ಸೆಲೆಯನ್ನು ನಾವು ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಈ ಒಂದು ಸ್ಪರ್ಧಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಕೆಲವೇ ಟೀಮ್ಗಳು ಭಾಗವಹಿಸಿದ್ರು, ಅತ್ಯುತ್ತಮವಾದ ಸ್ಪರ್ಧೆಯನ್ನು ನೀಡಿದ್ದಾವೆ. ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ಈ ಕುರಿತಾಗಿ ಒಂದೆರಡು ಮಾತಾಡಬೇಕು ಅಂತ ನಮ್ಮ MS ನಾಯ್ಕ್ ಸರ್ ಅವರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಬೈರುಂಬೆ ಕ್ಲಸ್ಟರಿನ ಹಿರಿಯ ಪ್ರಾಥಮಿಕ ಶಾಲೆ ತಾರಗೋಡ್ನಲ್ಲಿ ಇಲ್ಲಿಯ SDMC ಅವರು ಮತ್ತು ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಪಾಲಕರಿಂದ ಹಾಗೂ ಸಹಶಿಕ್ಷಕರು ಸೇರಿ ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಇಲಾಖೆ ಪರವಾಗಿ SDMC ಹಾಗೂ ಮತ್ತು ಮುಖ್ಯ ಶಿಕ್ಷಕರ ಒಂದು ತಂಡ ಹಾಗೂ ಇಲ್ಲಿಯ ಪಾಲಕರಿಗೆ ಎಲ್ಲರಿಗೂ ಇಲಾಖೆ ಪರವಾಗಿ ಹೃತ್ಪೂರ್ವಕ ವಂದನೆ, ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಒಂದು ಶೈಕ್ಷಣಿಕ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಜಾನಪದ ನೃತ್ಯ ಸಂಬಂಧಪಟ್ಟಂತೆ ಅದರ ಒಂದು ಉಳಿವು ಸಂಬಂಧಪಟ್ಟಂತೆ ಅವರು ಒಂದು ಚಿಂತನೆಯನ್ನು ಮಾಡಿ ಕ್ಲಸ್ಟರ್ ಹಂತದಲ್ಲಿ ಜಾನಪದ ನೃತ್ಯ ಒಂದು ಸ್ಪರ್ಧೆಯನ್ನು ಹಿರಿಯ ಪ್ರಾಥಮಿಕ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳಿಗೆ ಇಟ್ಕೊಂಡಿದ್ದಾರೆ. ಸುಮಾರು ಇಲ್ಲಿ 11 ಶಾಲೆ ಇರಬಹುದೇನೋ. ಬಹುತೇಕ ಹೆಚ್ಚಿನ ಸ್ಪರ್ಧೆಗಳು ಇರ್ಬೋದು ಅಂತ ತಿಳ್ಕೊಂಡಿದ್ವಿ. ಕೇವಲ ಹಿರಿಯ ವಿಭಾಗದಲ್ಲಿ 2 ಇದೆ, ಕಿರಿಯ ವಿಭಾಗದಲ್ಲಿ 3 ಇದೆ. ಅಥವಾ ಪರೀಕ್ಷೆಯ ಸಮಯ ಬರ್ತಾ ಇದೆ, ಆ ಒಂದು ಸಮಸ್ಯೆ ಇರಬಹುದು ಭಾಗವಹಿಸುವಿಕೆಯಲ್ಲಿ. ಏನೇ ಇರಲಿ, ಭಾಗವಹಿಸಿದಂತಹ 5 ತಂಡಗಳಿಗೆ ಮತ್ತು 5 ಶಾಲೆಯ ಎಲ್ಲ ಸಹೋದ್ಯೋಗಿಗಳಿಗೆ ಅಭಿನಂದನೆ, ವಂದನೆಗಳು. ಇವತ್ತಿನ ದಿವಸ ನನ್ನ ಆತ್ಮೀಯರು ಹೌದು, CK ಆಗಡದ ಮುಖ್ಯ ಶಿಕ್ಷಕರು ಸಿದ್ದಾಪುರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಅವರು ನಿನ್ನೆ ನೈಟ್ ಫೋನ್ ಮಾಡಿ ನಾಳೆ ಬರಲೇಬೇಕು, ನಾನು ನಿವೃತ್ತಿ ಆಗ್ತಾ ಇದ್ದೇನೆ, ನೀವು ಬರಲಿಲ್ಲ ಅಂತ ಬೇಜಾರಾಗುತ್ತಂತಂದರು. ಅನಿವಾರ್ಯ, ನನಗೆ ಬೇರೆ ಒತ್ತಡ ಇತ್ತು. ಈಗಾಗಲೇ ಒಂದು ಗೂಗಲ್ ಮೀಟ್ ನಡೀತಾ ಇತ್ತು. ಆದರೂ ಸಹಿತ ನಾನು ನಮ್ಮ CRP ಪ್ರತಿಮಾ ಕುಮಾರ್ ಅವರು ಹಾಗೂ ನಮ್ಮ ಸೀನಿಯರ್ ನಿವೃತ್ತ ಶಿಕ್ಷಕರು ಇವರು ಸಹಿತ ನಮ್ಮ ಪ್ರೇಮ ಭಟ್ ನಮ್ಮ ಜೊತೆಗೆ ವರ್ಕ್ ಮಾಡಿದಂಥವ್ರು. ತುಂಬ ಖುಷಿ ಆಯಿತು. ಆದರೂ ಸಹಿತ ಒತ್ತಡದಲ್ಲಿ ಬಂದಿದ್ದಕ್ಕೆ ಎಲ್ಲರ ಜೊತೆಗೆ ಸೇರಿಕೊಂಡಿದ್ದು ನನಗೆ ತುಂಬ ಖುಷಿ ಆಯಿತು. ಈ ಒಂದು ನಿರ್ಣಯದ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ ಮಕ್ಕಳು ಸಹಿತ ಚೆನ್ನಾಗಿ ಸ್ಪರ್ಧೆ ಮಾಡಿದ್ರಿ. ನಿರ್ಣಯ ಕೆಲವು ಇಲಾಖೆಯದಲ್ಲ, ಇದು ಶಾಲಾ ವತಿಯಿಂದ ಮಾಡಿಕೊಂಡಿದ್ದು. ಹಾಗಾಗಿ ಸಮಯ ಮತ್ತು ಭಾಗವಹಿಸುವ ಸಂಖ್ಯೆ ಇದು ಯಾವುದನ್ನು ಸಹಿತ ನಾವು ಗಣನೆ ತೆಗೆದುಕೊಳ್ಳಿಲ್ಲ. ನೀವು ಭಾಗವಹಿಸುವಿಕೆಯಲ್ಲಿ ನಿಮ್ಮ ಹಾವಭಾವ, ನಿಮ್ಮ ವೇಷಭೂಷಣ ಹಾಗೂ ಹಾಡಿಗೆ ಸಂಬಂಧಪಟ್ಟಂತೆ ಅಲ್ಪ ಸ್ವಲ್ಪ ವ್ಯತ್ಯಾಸ ಇರಬಹುದು. ಎಲ್ಲರಿಗೂ ಸಹಿತ ಅಲ್ಲಿ ಪ್ರೈಜ್ ಇದೆ. ಯಾಕಂದರೆ ಭಾಗವಹಿಸಿದ ತಂಡ 5, ಎಲ್ಲರಿಗೂ ಬಹುಮಾನ ಇದೆ. ಫಸ್ಟ್ ಇರಲಿ, ಸೆಕೆಂಡ್ ಇರಲಿ, ಥರ್ಡ್ ಇರಲಿ, 3ನೇ ನಂಬರ್ ಇರಲಿ. ವೇದಿಕೆಯಲ್ಲಿ ಬಂದು ಭಾಗವಹಿಸುವುದೇ ಬಹಳ ಮುಖ್ಯ. ಇದು ಪಾಲಕರಲ್ಲಿ ವಿನಂತಿ. ಆ ಸ್ಪರ್ಧೆಗಾಗಿ ಅಲ್ಲ, ಆ ಚಿಕ್ಕ ಮಕ್ಕಳನ್ನು ಈ ವೇದಿಕೆಗೆ ತಂದು ನಾವೇನು ಭಾಗವಹಿಸುವಂತೆ ಮಾಡ್ತೇವಲ್ಲ, ಮುಂದಿನ ದಿನಗಳಲ್ಲಿ ಆ ವಿದ್ಯಾರ್ಥಿ ಮಹಾನ್ ವ್ಯಕ್ತಿ ಆಗ್ಬೋದು. ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಧೈರ್ಯ ಬರ್ತಾ ಹೋಗ್ತದೆ. ಹಾಗಾಗಿ ಭಾಗವಹಿಸಲಿಕ್ಕೆ ತಂದಂಥ ಎಲ್ಲ ಶಿಕ್ಷಕ ವೃಂದಕ್ಕೆ ಮೊಟ್ಟ ಮೊದಲನೇದಾಗಿ ಪಾಲಕರಿಗೆ ಮೊಟ್ಟ ಮೊದಲನೇದಾಗಿ ವಂದನೆಗಳು. ನಾವು ನಿರ್ಣಯ ಮಾಡಿದ್ದೇವೆ, ಅದು ಮಕ್ಕಳ ಒಂದು ಅಭಿನಯ, ವೇಷಭೂಷಣ ಮತ್ತು ಹಾಡತಕ್ಕಂತೆ ಕೊಟ್ಟಿದ್ದೇವೆ. 1-2 ಅಂಕಗಳಲ್ಲಿ ಫಸ್ಟ್ ಸೆಕೆಂಡು ಅಥವಾ 3ನೇ ನಂಬರ್ ಆಗಿರಬಹುದು. ಯಾರೂ ಸಹಿತ ಅನ್ಯತಾ ಭಾವಿಸ್ತೇವೆ. ಎಲ್ಲರೂ ಬಹುಮಾನ ಪಡ್ಕೊಳ್ಳಿ. ಮತ್ತೊಮ್ಮೆ ಆ ಮುದ್ದು ವಿದ್ಯಾರ್ಥಿಗಳೇ ವಂದನೆ, ಅಭಿನಂದನೆಗಳು. ಅದೇ ರೀತಿಯಾಗಿ ಸಂಘಟನೆ ಮಾಡಿದಂಥ ನಮ್ಮ ಈ ಒಂದು ತಾರಗೋಡಿನ ಎಲ್ಲ SDMC ಅವರು ಹಾಗೂ ಮುಖ್ಯ ಶಿಕ್ಷಕರು, ಸಹಶಿಕ್ಷಕರಿಗೆ ಹಾಗೂ ಪಾಲಕವೃಂದಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವ ಸಂಘಟಕರಿಗೆ ವಂದನೆಗಳು. ಈಗ ಧನ್ಯವಾದಗಳು ಸರ್. ಅವರು ಜಾನಪದ ನೃತ್ಯದ ಕುರಿತಾಗಿ ಮತ್ತು ನಮ್ಮ ಸ್ಪರ್ಧೆಯ ಆಯೋಜನೆಯ ಕುರಿತಾಗಿ 4 ಮಾತನಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸ್ಪರ್ಧೆಗಳು ಮತ್ತು ಭಾಗವಹಿಸುವಿಕೆ ಉತ್ತಮವಾಗಲಿ ಅನ್ನುವಂಥ ಮಾತನ್ನು ಆಡಿದಂಥ MS ನಾಯ್ಕ್ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಈಗ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಅಧ್ಯಕ್ಷರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಪ್ರೇಮಾ ಟೀಚರ್ ಅವರಿಗೆ ನಮ್ಮ SDMCಯ ಸಕ್ರಿಯ ಸದಸ್ಯರಾದಂಥ ಶ್ರೀ ದತ್ತಾತ್ರೇಯ ದೇವಾಡಿಗ ಅವರು ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ರಫೀಕ್ ಅವರಿದ್ದೀರಿ? ರಫೀಕ್, ಒಮ್ಮೆ ವೇದಿಕೆಗೆ ಬನ್ನಿ. ಶ್ರೀಮತಿ ಪ್ರತಿಮಾ
ಕುಮಾರ್ ಅವರಿಗೆ ನೆನಪಿನ ಕಾಣಿಕೆ ನೀಡಿದ್ದಾರೆ. ಧನ್ಯವಾದಗಳು. ನೀಡಿದಂಥವರಿಗೂ ಮತ್ತು ಪಡೆದು ನಮ್ಮನ್ನು ಆಶೀರ್ವದಿಸಿದಂಥವರಿಗೂ ಸಹ ಧನ್ಯವಾದಗಳು. ನಮಃ. ಎಲ್ಲರಿಗೂ ನಮಸ್ಕಾರಗಳು. ಪ್ರೀತಿಯ ಗಂಗೆ ಹರಿಯುತ್ತಲಿರಲಿ ಅಂತರಂಗದ ಕಣಿವೆಯಲ್ಲಿ, ಮೈತ್ರಿಯ ಮಲ್ಲಿಗೆ ಪರಿಮಳ ಬೀರಲಿ ಎದೆಯಾಳದ ಹೂದೋಟದಲ್ಲಿ, ಪ್ರೀತಿಯ ಹುಳುಗಳು ದಾರಿಯ ತೋರಲಿ ಕಗ್ಗತ್ತಲ ಕಾಡಿನಲ್ಲಿ, ಪಾರಿವಾಳಗಳು ಪುಳಕದಿ ಹಾರಲಿ ಭಯವೇ ಇಲ್ಲದೆ ಬಾನಿನಲ್ಲಿ ಎನ್ನುವ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಕವಿತೆಗಳ ಸಾಲುಗಳ ಆಶಯದಂತೆ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಅಂತ ಹೇಳ್ತಾ, ಇಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಮೊದಲಿಗೆ ಪ್ರಾರ್ಥನಾ ಗೀತೆ. ಬೇಕಲ್ಲವೇ ಸಕಲ ಕಾರ್ಯಗಳಿಗೂ ದೇವರ ಪ್ರೇರಣೆ, ಬೇಕಲ್ಲವೇ ಸಕಲ ಕಾರ್ಯಗಳಿಗೂ ದೇವರ ಪ್ರೇರಣೆ, ಪ್ರೇರಣೆಯ ಮೂಲ ಮಂತ್ರವೇ ಪ್ರಾರ್ಥನೆ ಅಂತ ಹೇಳ್ತಾ, ಸಕಲ ವಿಘ್ನಗಳ ನಿವಾರಕನಾದ ಗಣೇಶನನ್ನು ತಮ್ಮ ಪ್ರಾರ್ಥನಾ ಗೀತೆಯಲ್ಲಿ ಸ್ಮರಿಸಲು ಬರುತ್ತಿದ್ದಾರೆ ಕುಮಾರಿ ರಕ್ಷಾ ಹಾಗೂ ಸಂಗಡಿಗರಿಂದ. ಪಾರ್ವತಿ ತನಯ ಭವಬಂಧನಗಳು ಸಿಲುಕಿದೆ ನಮ್ಮ, ಭವಬಂಧನದೊಳು ಸಿಲುಕಿದೆ ನಮ್ಮ, ಮೋಕ್ಷದಿ ಪೊರೆಯೋ ಹೇ ದೇವಾ, ಮೋಕ್ಷದಿ ಪೊರೆಯೋ ಹೇ ದೇವಾ, ನಿರುತದಿ ಕಾಯೋ ಪಾರ್ವತಿ ತನಯ, ಹರುಷದಿ ಲಾಲಿಸು ನಮ್ಮಯ ಮೊರೆಯ, ನಿರುತದಿ ಕಾಯೋ ಪಾರ್ವತಿ ತನಯ, ವಿನಯದಿ ಬೇಡುವೆ ಶಾರದ ಮಾತೆ, ವಿನಯದಿ ಬೇಡುವೆ ಶಾರದ ಮಾತೆ, ಕರುಣಿಸು ಅಭಯವ ಈ ಶುಭ ಕಾರ್ಯಕ್ಕೆ, ಕರುಣಿಸು ಅಭಯವ ಈ ಶುಭ ಕಾರ್ಯಕ್ಕೆ, ನಿರುತದಿ ಕಾಯೋ ಪಾರ್ವತಿ ತನಯ, ಹರುಷದಿ ಲಾಲಿಸು ನಮ್ಮಯ ಮೊರೆಯ, ನಿರುತದಿ ಕಾಯೋ ಪಾರ್ವತಿ ತನಯ, ಹರುಷದಿ ಲಾಲಿಸು ನಮ್ಮಯ ಮೊರೆಯ, ನಿರುತದಿ ಕಾಯೋ ಪಾರ್ವತಿ ತನಯ, ಹರುಷದಿ ಲಾಲಿಸು ನಮ್ಮಯ ಮೊರೆಯ. ಪ್ರಾರ್ಥನಾ ಗೀತೆ ಹಾಡಿ ಕಾರ್ಯಕ್ರಮಕ್ಕೆ ದೈವಿ ಕಳೆ ತಂದ ಕುಮಾರಿ ರಕ್ಷಾ ಹಾಗೂ ಸಂಗಡಿಗರಿಗೆ ಧನ್ಯವಾದಗಳು. ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತು. ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ, ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ. ಈಗ ಸಮಾರಂಭದಲ್ಲಿ ಉಪಸ್ಥಿತರಿರುವ ಅತಿಥಿ ಮಹೋದಯರನ್ನು ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದ ಶ್ರೀ CK ಹೆಗಡೆ ಇವರಿಂದ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಮಹನೀಯರೇ, ಗೌರವಾನ್ವಿತರೇ, ಮಾನನೀಯರೇ, ಎಲ್ಲರಿಗೂ ಮತ್ತೊಮ್ಮೆ ಶುಭ ಸಂಜೆ. ಇಂದಿನ ಸುಂದರವಾದ ಸಂಜೆಯ ಸೊಬಗನ್ನು ಸವಿಯುತ್ತಾ ನಮ್ಮ ಶಾಲೆಯ 24-25ನೇ ಸಾಲಿನ ವಾರ್ಷಿಕ ಉತ್ಸವವನ್ನು ಮುಂಜಾನೆಯಿಂದ ಸತ್ಯನಾರಾಯಣ ವ್ರತ ಪೂಜೆ ಮತ್ತು ಶಾರದಾ ಪೂಜೆಯೊಂದಿಗೆ ಪ್ರಾರಂಭಿಸಿ, ತದನಂತರದಲ್ಲಿ ಜಾನಪದ ನೃತ್ಯ
ಸ್ಪರ್ಧೆಯನ್ನು ಕ್ಲಸ್ಟರ್ ಮಟ್ಟದಲ್ಲಿ ಏರ್ಪಡಿಸಿದ್ದು ಅದನ್ನು ಸಹ ವ್ಯವಸ್ಥಿತವಾಗಿ ಮುಗಿಸಿರುತ್ತೇವೆ. ಇದೀಗ ಎಲ್ಲ ಸಭೆಯಲ್ಲಿ ಆಸೀನರಾಗಿರುವಂತಹ ಮಾನ್ಯರನ್ನ ತುಂಬ ಹೃದಯದಿಂದ ಸ್ವಾಗತಿಸುವಂತಹ ಆದ್ಯ ಕರ್ತವ್ಯವನ್ನು ಇದೀಗ ನಾವು ನೆರವೇರಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗುವುದರ ಮೂಲಕ ನೆರವೇರಿಸಿಕೊಡಬೇಕು ಅಂತ ಶ್ರೀಯುತ KMF ಉಪಾಧ್ಯಕ್ಷರಾದಂಥ ಕೆಶಿನಿಮನೆ ಸುರೇಶ್ ಚಂದ್ರ ಹೆಗಡೆ ಅವರನ್ನ ಕೇಳಿಕೊಂಡಾಗ ಆತ್ಮೀಯವಾಗಿ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನ ಮುಂಜಾನೆಯಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇರುವಂತ ನಮ್ಮ SDMCಯ ಸಕ್ರಿಯ ಮತ್ತು ಕಾರ್ಯಶೀಲ ಅಧ್ಯಕ್ಷರಾದಂಥ ಮಂಜುನಾಥ್ ಹೆಗಡೆ ಇವರನ್ನ ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕ್ಲಾಪ್ಸ್ ಗೋ. ಇಂದಿನ ಸಮಾರಂಭದಲ್ಲಿ ನಮ್ಮ ಸದಾಶಿವಹಳ್ಳಿ ತಾರಗೋಡು ಗ್ರಾಮ ಪಂಚಾಯತದ ಅಧ್ಯಕ್ಷರಾದಂಥ ಶ್ರೀಮತಿ ಶಾರದಾ ಮುಕುರಿ ಅವರು ಇಂದು ಈ ಶುಭ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಅತಿಥಿ ಸ್ಥಾನವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ತುಂಬ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಾಗಿ ಎಲ್ಲ ಶಿಕ್ಷಕ ವೃಂದದಲ್ಲಿ ಒಂದು ಉತ್ತಮ ಭಾವನೆಯನ್ನ ಮೂಡಿಸಿರುವಂತಹ ಮತ್ತು ಶೈಕ್ಷಣಿಕ ರಂಗದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಯನ್ನ ತಂದಿರುವಂತಹ ಶ್ರೀಯುತ P. ಬಸವರಾಜ್ ಸರ್ ಅವರನ್ನ ಪುಸ್ತಕ ಹಸ್ತಪತ್ರಿಕೆ ಬಿಡುಗಡೆಯ ಮುಖೇನ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇಂದು ನಡೆದಂತ ಜಾನಪದ ನೃತ್ಯ ಸ್ಪರ್ಧೆಯ ಬಹುಮಾನ ವಿತರಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವನ್ನ ವಿನಂತಿಸಿಕೊಂಡಂತೆ ಸಮಯಕ್ಕೆ ಆಗಮಿಸಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ವೇದಿಕೆಯನ್ನು ಹಂಚಿಕೊಂಡಿರುತ್ತಾರೆ. ಅವರಿಗೂ ಸಹ ತುಂಬ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಅತಿಥಿಗಳಾಗಿ ಆಗಮಿಸಿರುವಂತಹ ಅಧ್ಯಕ್ಷರು ವಿವಿಧೋದ್ದೇಶ ಗ್ರಾಮೀಣ ಸಹಕಾರಿ ಸಂಘ ನಿಯಮಿತ ತಾರಗೋಡು ಇದರ ಅಧ್ಯಕ್ಷರಾದಂತಹ DS ಹೆಗಡೆ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತದ್ದು ನಮಗೆ ಹೆಮ್ಮೆಯ ಸಂಗತಿಯಾಗಿದೆ. ಅವರಿಗೆ ತುಂಬ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಶಾಂತಾರಾಮ್ ಜಿ ಹೆಗಡೆ ಅಂಬಳಿಕೆ ನಿರ್ದೇಶಕರು ಹುಡುಗೋಡು ಪ್ರಾಥಮಿಕ ಕೃಷಿ ಸಹಕಾರಿ ಸಂಘ ನಿಯಮಿತ ಬೈರುಂಬೆ ಇವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಯಾವುದೇ ಬೇಡಿಕೆಗಳಿದ್ದರೂ ತಕ್ಷಣದಲ್ಲಿ ಪಂಚಾಯತ್ನಿಂದ ಆಗುವಂತಹ ಬೇಡಿಕೆಗಳನ್ನ ನೆರವೇರಿಸಿಕೊಡ್ತಾ ಬಂದಿರುವಂತ ಇಬ್ಬರು ಗ್ರಾಮ ಪಂಚಾಯತ್ ಸ್ಥಳೀಯ ಸದಸ್ಯರು ಶ್ರೀಯುತ ನಾಗರಾಜ್ S. ಹೆಗಡೆ ಮತ್ತು ಶ್ರೀ ಬೀರಪ್ಪ S. ಪಟ್ಗಾರ್ ಇವರು ಮುಂಜಾನೆಯಿಂದ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾ ಇವತ್ತು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ತುಂಬ ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಈ ಸಭೆಯಲ್ಲಿ ನಮ್ಮ ಶಾಲೆಗೆ ವಿವಿಧ ರೂಪಗಳಲ್ಲಿ ಲಕ್ಷ ರೂಪಾಯಿಗಳನ್ನು ದೇಣಿಗೆ ರೂಪದಲ್ಲಿ ನೀಡಿರುವಂಥ ದಾನಿಗಳು ನಮ್ಮೊಂದಿಗಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಆಗಮಿಸಿರುವಂಥ ಎಲ್ಲ ಪಾಲಕ ಪೋಷಕರಿಗೂ ಮುದ್ದು ಮಕ್ಕಳಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಬಯಸ್ತಾ ಕ್ಷಮಿಸಿ ಇವತ್ತು ನಮ್ಮೊಂದಿಗೆ ಶ್ರೀಯುತ ಮಗೇರ್ ಸರ್ ಅವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಜಿಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇರುವಂಥವರು ಅವರಿಗೂ ಸಹ ತುಂಬ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರನ್ನ ಸ್ವಾಗತಿಸ್ತಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಮುಂದಿನ ಅನುವು ಮಾಡಿಕೊಟ್ಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರಿದ ಶ್ರೀ CK ಹೆಗಡೆ ಸರ್ ಅವರಿಗೆ ಧನ್ಯವಾದಗಳು. ಈಗ ವರದಿ ವಾಚನ. ಹಿಂದಿನಿಂದ ಇಲ್ಲಿಯವರೆಗೆ ನಮ್ಮ ಈ ಹಾದಿಯ ಅವಲೋಕನ, ವರ್ತಮಾನದೊಂದಿಗೆ
ಕಾಲದ ಸಂಕಲನವೇ ನಮ್ಮ ಈ ವರದಿ ವಾಚನ. ವರದಿ ವಾಚನವನ್ನು ಓದಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀಮತಿ ತಾರಾ ವಿ ಲೋಕೇಶ್ವರ್ ಇವರಿಂದ. ವೇದಿಕೆಯ ಮೇಲಿರುವ ಗಣ್ಯರಿಗೆಲ್ಲ ವಂದಿಸ್ತಾ, ಇಲ್ಲಿ ನೆರೆದ ಜನರಿಗೆಲ್ಲ ನಮಸ್ಕರಿಸ್ತಾ, ನಾನು 24-25ನೇ ಸಾಲಿನ ವರದಿಯನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡ್ತೇನೆ. 78 ವರ್ಷಗಳ ಇತಿಹಾಸ ಇರುವ ನಮ್ಮ ಶಾಲೆಯ ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳ ವಿಹಂಗಮ ಪಕ್ಷಿ ನೋಟ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಸಂತೋಷವೆನಿಸುತ್ತಿದೆ. ಶಿರಸಿ ತಾಲೂಕು ಕೇಂದ್ರದಿಂದ ಸಮೀಪ ಇರುವ ಶಿರಸಿ ಯಲ್ಲಾಪುರ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ದಟ್ಟ ವನಸಿರಿ ಅಡಿಕೆ ತೋಟಗಳ ನಡುವೆ ಎತ್ತರದಲ್ಲಿ ಕಂಗೊಳಿಸುತ್ತಿರುವ ಶಾಲೆ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ತಾರ್ಗೋಡು. 1947ರಲ್ಲಿ ಸ್ಥಾಪಿತವಾದ ಈ ಶಾಲೆ ಅಮೃತ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. 1ರಿಂದ 8ನೇ ತರಗತಿ ಇರುವ ನಮ್ಮ ಶಾಲೆಯಲ್ಲಿ ಪ್ರಸ್ತುತ ಒಬ್ಬರು ಪದೋನ್ನತ ಮುಖ್ಯ ಶಿಕ್ಷಕರು ಹಾಗೂ 2 ಸಹ ಶಿಕ್ಷಕರು, ಒಬ್ಬರು ನಿಯೋಜಿತ ಶಿಕ್ಷಕರು ಹಾಗೂ ಒಬ್ಬರು ಅತಿಥಿ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. NMMSನಲ್ಲಿ ನಮ್ಮ ಮಕ್ಕಳ ಸಾಧನೆ ಇಂತಿದೆ. 2021-22ರಲ್ಲಿ 9 ವಿದ್ಯಾರ್ಥಿಗಳು NNMSಗೆ ಆಯ್ಕೆಯಾಗಿದ್ದಾರೆ. 2022-23ರಲ್ಲಿ 6 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಅವರಲ್ಲಿ ಒಬ್ಬ ವಿದ್ಯಾರ್ಥಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾನೆ. ಹಾಗೆಯೇ 2023-24ರಲ್ಲಿ 3 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಅವರಲ್ಲಿ ಒಬ್ಬಳು ವಿದ್ಯಾರ್ಥಿನಿ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾಳೆ. ಜೊತೆಗೆ ಬೇರೆ ಬೇರೆ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿಗಳಿಂದ ಮಕ್ಕಳಿಗೆ ಪ್ರೇರಣಾತ್ಮಕವಾಗಿ ಜ್ಞಾನಾಭಿವೃದ್ಧಿಗೆ ಶ್ರಮಿಸುತ್ತಿದ್ದೇವೆ. ನಮ್ಮ ಶಾಲೆಯು ಉನ್ನತ ಮಟ್ಟದಲ್ಲಿ ಹೆಸರು ಮಾಡಲು ಅನೇಕ ದಾನಿಗಳ ಕೊಡುಗೆಯು ಮಹತ್ತರವಾದುದು. ಅವು ಈ ಕೆಳಗಿನಂತಿವೆ. ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಶ್ರೀ ಮಂಜುನಾಥ್ ಪಂಡಿತ್ ಇವರು ನಮ್ಮ ಶಾಲೆಗೆ 2 ಲಕ್ಷ ರೂಗಳ ಮೌಲ್ಯದ ಸ್ಟೀಲ್ ಡೆಸ್ಕ್ ಬೆಂಚ್ ನೀಡಿದ್ದಾರೆ. BSNLನ ರಾಮಚಂದ್ರ ಶಿವರಾಮ್ ಬೈಲ್ಕೇರಿ ಇವರು 10,000 ರು ಮೌಲ್ಯದ ಗಾಡ್ರೇಜ್ ಕಪಾಟನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ನಮ್ಮ ಶಾಲೆಗೆ ಹಿಂದಿನ ಒಂದು ವರ್ಷದಲ್ಲಿ SDMC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಶ್ರೀಮತಿ ನೇತ್ರಾವತಿ ಪಟ್ಗಾರ್ ಇವರು ಶಾಲೆಗೆ 10,000 ರು ಮೌಲ್ಯದ 2 ಗ್ರೀನ್ ಬೋರ್ಡ್ಗಳನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಸ್ಕಾಡ್ ವೇಸ್ನ ಶ್ರೀ ಸ್ಟೀವನ್ ಡಿಸೋಜಾ ಇವರು 6,000 ರು ಮೌಲ್ಯದ 7 ಕುರ್ಚಿಗಳನ್ನು ನೀಡಿರುತ್ತಾರೆ. ಡಾಕ್ಟರ್ ಮಹೇಶ್ ಎನ್ ಭಟ್ ಇವರು 35,000 ರು ಮೌಲ್ಯದ 5 ಕಬ್ಬಿಣದ ಟೇಬಲ್ ಕುರ್ಚಿ ನೀಡಿರುತ್ತಾರೆ. ಕಳೆದ 4 ವರ್ಷದಿಂದ ಒಂದು ದಿನವೂ ಕೊರತೆ ಆಗದಂತೆ ಮಕ್ಕಳಿಗೆ ಊಟಕ್ಕೆ ಉಪ್ಪಿನಕಾಯಿಯನ್ನು ಶ್ರೀ ನಾಗರಾಜ್ ಎಂ ಪಟ್ಗಾರ್ ಇವರು ನೀಡುತ್ತಿದ್ದಾರೆ. ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶಾಲೆಯಲ್ಲಿ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಾದ ರಸಪ್ರಶ್ನೆ, ಹಸ್ತಪತ್ರಿಕೆ, ಸಾಂಸ್ಕೃತಿಕ ಚಟುವಟಿಕೆಗಳು ಮುಂತಾದ ಕಾರ್ಯಕ್ರಮಗಳಿಂದಾಗಿ ಮಕ್ಕಳ ಬೌದ್ಧಿಕ, ನೈತಿಕ ಮತ್ತು ಸರ್ವತೋಮುಖ ಬೆಳವಣಿಗೆ ಆಗುತ್ತಿದೆ ಎಂಬುದು ನಮ್ಮ ಶಾಲೆಯ ಹೆಮ್ಮೆ. ಶಾಲೆಯಲ್ಲಿ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಮಕ್ಕಳಿಗೆ ಒದಗಿಸಲಾಗಿರುತ್ತದೆ. SDMC ಹಾಗೂ ಊರ ಪಾಲಕರ, ಪೋಷಕರ ಸಹಕಾರದಿಂದ, ಗ್ರಾಮ ಪಂಚಾಯಿತಿಯವರ ಸಹಾಯ ಸಹಕಾರದಿಂದಾಗಿ ಶಾಲೆಯು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಎಲ್ಲ ಅಂಶಗಳನ್ನು ನಿಮ್ಮ ಮುಂದೆ ಇಡುತ್ತಾ 2024-25ನೇ ಸಾಲಿನ ವರದಿಯನ್ನು ಸಂಕ್ಷಿಪ್ತವಾಗಿ ವರದಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ವಂದನೆ. ವರದಿ ವಾಚನ ಮಂಡಿಸಿದ ಶಿಕ್ಷಕರಾದ ಶ್ರೀಮತಿ ತಾರಾ ಲೋಕೇಶ್ವರ್ ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ. ಹಚ್ಚೋಣ ಜ್ಞಾನದ ದೀಪವನ್ನ, ಹೋಗಲಾಡಿಸೋಣ ಅಂಧಕಾರವನ್ನ. ಇದೀಗ ತಾನೇ ಆಗಮಿಸಿದಂತ ಅಧಿಕಾರಿಗಳಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ ಅನಂತಮೂರ್ತಿ ಹೆಗಡೆ, ವಿಶ್ವಂಬರ ಟಿವಿ ಇವರು ಆಗಮಿಸಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆ. ಹಚ್ಚೋಣ ಜ್ಞಾನದ ದೀಪವನ್ನು, ಹೋಗಲಾಡಿಸೋಣ ಅಂಧಕಾರವನ್ನು, ಬೆಳಗಿಸೋಣ ಮನೆ ಮನಗಳ ಬೃಂದಾವನವನ್ನ, ಒಗ್ಗಟ್ಟಿನಲ್ಲಿ ಬಲವನ್ನು ಜಗತ್ತಿಗೆ ತೋರಿಸೋಣ. ದೀಪದಿಂದ ದೀಪ ಹಚ್ಚುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಅಂತ ಹೇಳ್ತಾ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಸುರೇಶ್ ಚಂದ್ರ ಹೆಗಡೆ ಅವರು ಹಾಗೂ ವೇದಿಕೆ ಮೇಲಿನ ಗಣ್ಯರಿಂದ.
ತಿಳಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದ ಶ್ರೀ ಸುರೇಶ್ ಚಂದ್ರ ಹೆಗಡೆಯವರು ಹಾಗೂ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಉದ್ಘಾಟಕರ ಮಾತು. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ಸುರೇಶ್ ಚಂದ್ರ ಹೆಗಡೆಯವರು ಈ ಕಾರ್ಯಕ್ರಮದ ಕುರಿತಾಗಿ ಹಿತನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಗಾವೋ ವಿಶ್ವಸ್ಯ ಮಾತರಃ. 78 ಸುದೀರ್ಘ ವರ್ಷಗಳನ್ನು ಕಳೆದ ಹಿರಿಯ ಪ್ರಾಥಮಿಕ ಶಾಲೆ ತಾರಗೋಡಿನ ವಾರ್ಷಿಕೋತ್ಸವ ಮತ್ತು ಸಾಂಸ್ಕೃತಿಕ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿ ತಾಯಿ ಶಾರದೆಯನ್ನು ನೆನಪಿಸಿಕೊಂಡು ಗುರುಪಾದಕ್ಕೆ ವಂದಿಸುತ್ತಾ ಪ್ರೀತಿ ಮತ್ತು ಅಭಿಮಾನದಿಂದ ದೀಪಜ್ಯೋತಿ ನಮೋಸ್ತುತೆ ಅಂತ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ಹೊಂದಿರುವಂತಹ ಶಾಲೆಯ SDMC ಅಧ್ಯಕ್ಷರಾದಂತಹ ಮಂಜುನಾಥ್ P. ಹೆಗಡೆಯವರೇ, ಈ ಪಂಚಾಯತದ ಮೊದಲನೇ ವ್ಯಕ್ತಿ ಅಧ್ಯಕ್ಷರು ಶ್ರೀಮತಿ ಶಾರದಾ ನಾರಾಯಣ್ ಮಕ್ರಿಯವರೇ, ತುಂಬ ಕ್ರಿಯಾಶೀಲ ಮತ್ತು ಶಿಕ್ಷಕರು ಮಕ್ಕಳೊಂದಿಗೆ ಸದಾ ಸಂವಹನದಲ್ಲಿರುವಂತಹ ಒಬ್ಬ ಅತ್ಯುತ್ತಮ ನಾನು ನೋಡಿದಂತಹ ಅಧಿಕಾರಿ ಶ್ರೀ P. ಬಸವರಾಜ್ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಾತಾಡದೆ ಕೆಲಸ ಮಾಡುವವರು ನಾಗರಾಜ್ C. ನಾಯ್ಕ್ ಅವರೇ, ಹಾಗೆ ಮೊಗೇರವರೇ, ಸ್ಥಳೀಯ ಸಹಕಾರಿ ಸಂಘದ RD ಸೊಸೈಟಿ ಅಂತ ನೀವೆಲ್ಲ ಕರೀತಿರಲ್ಲ, ಅದರ ಅಧ್ಯಕ್ಷರಾದಂತಹ DS ಹೆಗಡೆಯವರೇ, ಹಿರಿಯರು ಹಾಗೂ ಈ ಭಾಗದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮದೇ ಆದ ಕೊಡುಗೆ ನೀಡ್ತಾ ಇರುವಂತಹ ಈ ಭಾಗದ ಹಿರಿಯ ಹಾಗೂ ಹುಳುಗೋಳು ಸೊಸೈಟಿಯ ನಿರ್ದೇಶಕರಾದಂತಹ ಶಾಂತಾರಾಮ್ ಹೆಗಡೆಯವರೇ, ಪಂಚಾಯತ ಸದಸ್ಯ ಹಾಗೂ ಆತ್ಮೀಯ ನಾಗರಾಜ್ ಹೆಗಡೆಯವರೇ, ಶಾಲೆಗಾಗಿ ಜೋಳಿಗೆ ಹಿಡಿದ ಹಾಗೂ ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಆತ್ಮೀಯ ಬೀರಪ್ಪ ಪಟಗಾರವರೇ, ನನ್ನ ಆತ್ಮೀಯರು, ನಾವೆಲ್ಲ ದಿನಪತ್ರಿಕೆಯಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿ, ಸಣ್ಣದು ದೊಡ್ಡದು ಅಂತಿಲ್ಲ, ಕಾರ್ಯಕ್ರಮಕ್ಕೆ ಕರೆದರೆ ಬಂದು ತಮ್ಮದೇ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇರುವಂತಹ ಸ್ನೇಹಿತ ಹಾಗೂ ಆಸ್ಪತ್ರೆ ಮತ್ತು ಜಿಲ್ಲೆಗಾಗಿ ಹೋರಾಡ್ತಾ ಇರುವಂತಹ ಯುವ ಮುಂದಾಳು ಅನಂತಮೂರ್ತಿ ಹೆಗಡೆಯವರೇ, ಶಾಲೆಯ ನಿವೃತ್ತಿಯ ಅಂಚಿನಲ್ಲಿರುವಂತಹ ಮುಖ್ಯಾಧ್ಯಾಪಕರಾದಂತಹ CK ಹೆಗಡೆಯವರೇ, ಶಾಲೆಯ ಎಲ್ಲ ಶಿಕ್ಷಕರೇ ಹಾಗೂ ಆಡಳಿತ ಮಂಡಳಿ ಸದಸ್ಯರೇ, ಮಕ್ಕಳ ತಾಯಂದಿರೇ, ಸಹೋದರಿಯರೇ, ಬಂಧುಗಳೇ ಹಾಗೂ ಮಕ್ಕಳೇ, ಇಷ್ಟೆಲ್ಲ ಮೊದಲನೇ ಭಾಷಣ ಆಗಿರೋದ್ರಿಂದ ನಾನು ಹೇಳಲೇಬೇಕಾಗಿತ್ತು ಎಲ್ಲ ಹೆಸರುಗಳನ್ನು, ತಮಗೂ ಪರಿಚಯ ಆಗಬೇಕಿತ್ತು, ಹೇಳಿದೆ. ಬಹಳ ಸಂತೋಷ ಇದೆ. ನಾನು ಒಂದು ಸರಿ ನನ್ನ ಬಾಲ್ಯಕ್ಕೆ ಹೋದರೆ ಅವತ್ತು ಇವತ್ತು ಹೇಗೆ ಅನ್ನೋದನ್ನು 1-2 ಮಾತಲ್ಲಿ ಹೇಳಬೇಕು. ಶಾಲೆ ತುಂಬ ಮಕ್ಕಳಿದ್ದರು, ಕೂತ್ಕೊಳ್ಳಿಕ್ಕೆ ಬೆಂಚ್ ಕೂಡ ಸರಿ ಇರಲಿಲ್ಲ. ಕೂತ್ಕೊಳ್ಳುವ ಗಲಾಟೆಯಲ್ಲಿ ಒಡಕ ಬೆಂಚಿನಲ್ಲಿ ಚಡ್ಡಿ ಕೂಡ ಹರ್ಕೊಂಡ ದಿನಗಳು ನಮಗೆ ನೆನಪಿಗೆ ಬರ್ತವೆ. ಅಂತಹ ಶಾಲೆಗಳು ಅವತ್ತಿದ್ದವು. ಕಟ್ಟಡ ಸರಿ ಇಲ್ಲ, ಮೂಲಭೂತ ಸೌಲಭ್ಯ ಇಲ್ಲ, ಆದರೆ ದೊಡ್ಡ ಪ್ರಮಾಣದಲ್ಲಿ ಮಕ್ಕಳು. ಕಾಲ ಬದಲಾಯಿತು ನೋಡಿ, ಶಾಲೆ ನೋಡಿ, ನಾನು ಅಂದ್ಕೊಂಡಿದ್ದೇನೆ ಬಹುತೇಕ ಕ್ಲಸ್ಟರ್ ಮಟ್ಟದಲ್ಲಿ ಒಂದೆಲ್ಲ ಸಿರ್ಸಿ ತಾಲೂಕಲ್ಲೇ ಇಷ್ಟು ಮೂಲಭೂತ ಸೌಲಭ್ಯ ಹೊಂದಿದಂತಹ ಶಾಲೆ ಇದೇ ಪ್ರಥಮ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟು ಒಳ್ಳೊಳ್ಳೆಯ ಶಾಲೆಗಳಾದವು, ಒಳ್ಳೊಳ್ಳೆ ಅಧಿಕಾರಿಗಳು ಬಂದರು, ಶಿಕ್ಷಕರಿಗೂ ಕೂಡ ಎಲ್ಲ ವಿಭಾಗದ ತರಬೇತಿಗಳಾದವು. ಆದರೆ ಪರಿಸ್ಥಿತಿ ಬದಲಾಯಿತು. 15 ಮಕ್ಕಳು, 10 ಮಕ್ಕಳು, 25 ಮಕ್ಕಳು ಎಲ್ಲ ಇದೆ, ಮಕ್ಕಳೇ ಇಲ್ಲ ಶಾಲೆಯಲ್ಲಿ. ಈ ಗ್ರಾಮೀಣ ಬದುಕು ಈಗ ಹಳ್ಳಿಯಲ್ಲಿ ಜನರ ಹೆಂಗಿಲ್ಲ ಅಂತ ಗೌಜಿದೆಯೋ, ಈಗೆಲ್ಲ ಶಾಲೆಗಳಲ್ಲೂ ಕೂಡ ಮಕ್ಕಳಿಲ್ಲ ಅನ್ನುವ ಗೌಜು ಶುರುವಾಗಿಬಿಟ್ಟಿದೆ. ಅದರ ಮಧ್ಯದಲ್ಲಿ ಮತ್ತೆ ಟೈ ಕಟ್ಟಿಕೊಂಡು ಬೂಟ್ ಹಾಕ್ಕೊಂಡು ಶಾಲಾ ವಾಹನದಲ್ಲಿ ಸಿರಿಸಿ ಹೋಗಿ ಕಲಿಬೇಕು ಅನ್ನುವ ಧಾವಂತ ಕೂಡ. ಹಾಗಾಗಿ ಕಾಲು ಬುಡಕಿರೋ ಶಾಲೆ ಬಿಟ್ಟು ಎಲ್ಲೆಲ್ಲೋ ಮಕ್ಕಳನ್ನು ಕಳಿಸುವ ಪಾಲಕರು ನಾವಿರೋದರಿಂದ ಎಲ್ಲೋ ಒಂದು ಕಡೆ ಈ ಶಾಲೆಗಳನ್ನು ಇಟ್ಕೊಳ್ಳೋದು ಹೇಗೆ, ಈ ಬದುಕನ್ನು ಕಟ್ಕೊಳ್ಳೋದು ಹೇಗೆ ಎನ್ನುವ ಸಮಸ್ಯೆ ಮಧ್ಯದಲ್ಲಿ ನಾವೆಲ್ಲ ಇದ್ದೇವೆ. ಬದಲಾಗಬೇಕು, ಪಾಲಕರು ವಿಚಾರ ಮಾಡಬೇಕು. ಈ ಶಿಕ್ಷಣ ಎಲ್ಲಿಗೆ ಬಂದು ಮುಟ್ಟಿಬಿಟ್ಟಿದೆ ಅಂದರೆ, ಮಕ್ಕಳು ಮನೆಗೆ ಬಂದಾಗ
ಎಲ್ಲ ನನ್ನೂ ಸೇರಿ ಪಾಲಕರ ತಲೆಯಲ್ಲಿರೋದು ನನ್ನ ಮಗ ರ್ಯಾಂಕ್ ಬರಬೇಕು, ಓದಬೇಕು, ಹೋಮ್ವರ್ಕ್ ಮಾಡಬೇಕು ಅಷ್ಟೇ. ನಾವು ಕೊಡ್ತಾ ಇರುವಂತಹ ಶಿಕ್ಷಣ ಇದೆಯಲ್ಲ, ಈಗ ಶಾಲೆಯಲ್ಲಿ ಶಿಕ್ಷಕರು ಅದನ್ನು ಕೊಡ್ತಾರೆ, ಮಗು ಮನೆಗೆ ಬಂದ್ಕೊಂಡು ಅದನ್ನು ಮಾಡ್ತದೆ. ಆದರೆ ಪ್ರತಿಯೊಬ್ಬ ಕುಟುಂಬದಲ್ಲಿ ತಂದೆ ತಾಯಿಗೆ ಸಂಸ್ಕಾರ ಎನ್ನುವುದನ್ನು ಕೊಡುವುದೊಂದು ಕೆಲಸ ಇರ್ತದೆ. ಅದನ್ನೇ ಎಲ್ಲೋಗೋ ಒಂದು ಕಡೆ ನಾವು ಮರೀತಾ ಇದ್ದೇವೆ ಅನ್ನುವ ಸಂದರ್ಭದಲ್ಲಿ ನಾವಿದ್ದೇವೆ. ಹಾಗಾಗಿ ಮಕ್ಕಳಿಗೆ ಶಾಲೆಯ ಶಿಕ್ಷಣದ ಜೊತೆಗೆ ಕುಟುಂಬದ ಸಂಸ್ಕಾರವನ್ನು ಕೊಟ್ಟಾಗ ಮಾತ್ರ ನಾಳೆಯ ಒಂದು ಒಳ್ಳೆಯ ತಲೆಮಾರನ್ನು, ಭವಿಷ್ಯದಲ್ಲಿ ಒಳ್ಳೆಯ ಮಕ್ಕಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಎಲ್ಲ ದುಡ್ಡಿನಿಂದ ಓಡು ಮಕ್ಕಳೇ ಆಗಿಬಿಟ್ರೆ ವಯಸ್ಸಾದ ನಮಗೆ ವಯಸ್ಸಾದಾಗ ನೋಡ್ಕೊಳ್ಳಿಕ್ಕೆ ಈ ಸಂಸ್ಕಾರ ಇರುವ ಮಕ್ಕಳು ಬೇಕಲ್ಲ. ಹಾಗಾಗಿ ನಮ್ಮ ಕುಟುಂಬ, ನಾವು ನಡೆದು ಬಂದಂಥ ದಾರಿ, ಭವಿಷ್ಯದ ನಮ್ಮ ಚಿಂತನೆ, ನನಗೆ ವಯಸ್ಸಾದಾಗ ನನಗೇನು ಮಾಡ್ತೀಯ, ಮಕ್ಕಳ ಜೊತೆ ನಾವು ಈ ಸಂವಹನ ಮಾಡಲಿಲ್ಲ, ಬರೀ ಓದು ಹೈಸ್ಕೂಲಿಗೆ ಹೋದ, ಮುಗಿದ್ಕೂಳೆ ಹೊರಗೆಲ್ಲೋ ಬಿಟ್ವಿ, ಕಾಲೇಜ್ ಮುಗಿಸ್ದ, ನೌಕರಿ ಸೇರಿದ, ಈ ಕುಟುಂಬಕ್ಕೆ ಆ ಮಗುವಿಗೆ ಸಂಬಂಧನೇ ಇಲ್ಲ. ಈ ಥರದ ಶಿಕ್ಷಣದಿಂದ ನಾವು ಒಂದು ಸ್ವಲ್ಪ ಹೊರಗೆ ಬರಬೇಕು. ನಾವಂತೀವಿ ಸಮಾಜ ಎಲ್ಲ ಕೆಟ್ಟೋಯ್ತು, ಮಕ್ಕಳೆಲ್ಲ ನೋಡ್ರಿ ವೃದ್ಧಾಶ್ರಮಕ್ಕೆ ಬಿಡ್ತಾರೆ. ನಾವು ಕೊಟ್ಟ ಶಿಕ್ಷಣವೇ ಅವರಿಗೆ ಆ ಬುದ್ಧಿ ಕೊಡ್ತಾ ಇರೋದು. ಅದನ್ನು ಬದಲು ಮಾಡುವ ಶಕ್ತಿ ನಮ್ಮ ಕೈಯೆಲ್ಲ ಇದೆ. ಆ ಕುರಿತಾಗಿ ವಿಶೇಷವಾಗಿ ತಾಯಂದಿರು ಒಂದು ಸ್ವಲ್ಪ ವಿಶೇಷವಾಗಿ ಸಮಯವನ್ನು ಕೊಡಬೇಕು ಮಕ್ಕಳ ಜೊತೆ ಅಂತ ವಿನಂತಿಸ್ಕೊಳ್ತಾ, ಶಾಂತಾರಾಮ ಹೆಗ್ಡರು ಅರ್ಜೆಂಟ್ ನನಗೆ 6 ಗಂಟೆಗೆ ಬೈರಂಬಿ ಹೋಗ್ಬೇಕು ಮಾರಾಯ ಅಂದಿದ್ರು. ನಾನೇ 1 ತಾಸು ಮಾತಾಡ್ಬಿಡ್ತೇನೆ ನೋಡುವ ಅಂತ ಹೇಳಿದ್ದೆ. ಹಾಗೆ ಮಾಡೋದಿಲ್ಲ. ಇನ್ನೂ ಮಾತಾಡುವಂಥ ಭಾಳ ಜನ ಇದ್ದಾರೆ. ಒಳ್ಳೆಯದಾಗಲಿ. ನಾವು ಯಾವತ್ತೂ ಈ ವ್ಯವಸ್ಥೆಯಲ್ಲಿದ್ದೇವೆ, ನನ್ನ ಶಾಲೆ ನಿಮ್ಮ ಶಾಲೆ ಅಂತಿಲ್ಲ. ಎಲ್ಲ ಶಾಲೆ ನಮ್ಮದೇ, ಎಲ್ಲ ಮಕ್ಕಳು ನಮ್ಮವರೇ. ನಮ್ಮಿಂದಾದ ಏನೋ ಸಹಾಯವನ್ನು ಎಷ್ಟೊತ್ತಿಗೂ ನಿಮ್ಮ ಜೊತೆ ಕೈ ಜೋಡಿಸಿ ಮಾಡ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಗೋಮಾತೆ ಎಲ್ಲರನ್ನೂ ಹರಸಲಿ ಅಂತ ಹೇಳ್ತಾ, ನಾಳೆ ದಿನದಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳು ಈ ಶಾಲೆಗೆ ಬರಲಿ. ಈ ಕ್ಲಸ್ಟರಲ್ಲಿ ಬಹುತೇಕ ಹೆಚ್ಚು ಮಕ್ಕಳಿರೋ ಶಾಲೆ ಇದೇ ಇರಬೇಕು. ಇನ್ನೂ ಹೆಚ್ಚಿನ ಮಕ್ಕಳು ಈ ಶಾಲೆಗೆ ಬರಲಿ ಅಂತ ದೇವರಲ್ಲಿ ಬೇಡಿಕೊಳ್ತಾ, ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ. ನಮ್ಮವನು ಅಂತ ತಿಳಿದು ನನಗೊಂದು ಅವಕಾಶವನ್ನು ಕೊಟ್ಟರಲ್ಲ, ಅದಕ್ಕಾಗಿ ಸಂಘಟಕರಿಗೆ ತಮಗೆಲ್ಲ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸುತ್ತಿದ್ದರೂ ಸಹ ಎಲ್ಲೋ ಮಕ್ಕಳು ಖಾಸಗಿ ಶಾಲೆಗಳತ್ತ ಓಡುತ್ತಿರುವಂಥದ್ದು ಭಾಳ ಖೇದಕರ ಸಂಗತಿ. ಜೊತೆಗೆ ಸಂಸ್ಕಾರಯುತವಾದ ಶಿಕ್ಷಣವನ್ನು ತಾಯಂದಿರು ವಿಶೇಷವಾಗಿ ಮಕ್ಕಳಿಗೆ ನೀಡಲಿಕ್ಕೆ ಸಂಸ್ಕಾರವನ್ನು ವಿಶೇಷವಾಗಿ ನೀಡಬೇಕು ಅನ್ನುವಂಥ ಮಾತನ್ನು ನಮ್ಮೊಂದಿಗೆ ಹಂಚಿಕೊಂಡಂಥ ಸುರೇಶ್ ಚಂದ್ರ ಹೆಗಡೆ ಅವರಿಗೆ ಧನ್ಯವಾದಗಳು. ಈಗ ಹಸ್ತಪತ್ರಿಕೆ ಬಿಡುಗಡೆ. ವಿದ್ಯಾರ್ಥಿಗಳಿಂದ ರಚನೆಗೊಂಡಿರುವ ಕತೆ, ಕವನ, ಚಿತ್ರಗಳನ್ನು ಒಳಗೊಂಡಿರುವ ಪತ್ರಿಕೆಯನ್ನು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳಾದ ಶ್ರೀ ಪಿ ಬಸವರಾಜ್ ಸರ್ ಇವರಿಂದ. ಸ್ಫೂರ್ತಿ ಚಿಲುಮೆ ಹಸ್ತಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ ಶ್ರೀ ಪಿ ಬಸವರಾಜ್ ಸರ್ ಅವರಿಗೆ ಧನ್ಯವಾದಗಳು. ಹಸ್ತಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ ಶ್ರೀ ಪಿ ಬಸವರಾಜ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜನ ಬಂಧುಗಳಿಗೆ ಈ ಗೋಧೂಳಿ ಸಮಯದ ಸಾಷ್ಟಾಂಗ ನಮಸ್ಕಾರನ ಹೇಳ್ತಾ, ಆತ್ಮೀಯರೇ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾರಗೋಡ್ದು ಇವತ್ತು ವಾರ್ಷಿಕ ಸ್ನೇಹ ಸಮ್ಮೇಳನ. ಇದು ಬರೀ ವಿದ್ಯಾರ್ಥಿಗಳ
ಕಲಿಕಾ ಪ್ರಗತಿಯನ್ನು ಮಾಡುವುದರ ಜೊತೆಗೆ ಕಲಿಕಾ ಸಾಧನೆಗಳ ಪ್ರದರ್ಶನ ಮಾಡೋದ್ರ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಇಂಥದ್ದೊಂದು ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ವಿಶೇಷವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ MP ಹೆಗ್ಡೆ ಅವರೇ, ಹಾಗೆಯೇ ನಮ್ಮ ಜೊತೆಗೆ ನನಗೆ ಗೊತ್ತಿರೋ ಹಾಗೆ ಕಳೆದ 2-3 ವರ್ಷಗಳಿಂದ ನಾವು ಹಲವಾರು ಇಂಥ ವೇದಿಕೆಗಳಲ್ಲಿ ಸುರೇಶ್ ಚಂದ್ರ ಹೆಗ್ಡೆ ಅವ್ರ ಜೊತೆಗೆ ನಾನು ಭಾಗಿಯಾಗಿದ್ದೇನೆ. ಭಾಳಷ್ಟು ಆತ್ಮೀಯತೆಯಿಂದ ಪ್ರೀತಿಯಿಂದ ನಮ್ಮೆಲ್ಲರಿಗೆ ಮತ್ತು ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಒಂದು ಸಂಸ್ಕಾರಯುತವಾಗಿರ್ತಕ್ಕಂಥ ಮಾತುಗಳನ್ನು ಹೇಳ್ತಕ್ಕಂಥದ್ದನ್ನು ಪ್ರತಿ ಸಾರಿ ನಾವು ನೋಡಿದ್ದೇವೆ. ಸೊ ಅದು ಅವರ ಕ್ರಿಯಾಶೀಲತೆ ಮತ್ತು ಕಾಳಜಿಯನ್ನು ತೋರಿಸುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಂಚಾಯತ್ ಅಧ್ಯಕ್ಷರೇ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ನನ್ನ ಜೊತೆಗೆ ಬಂದಿರತಕ್ಕಂಥ ವಿಷಯ ಪರಿವೀಕ್ಷಕರು, ನಮ್ಮ ಕಚೇರಿಯಲ್ಲಿರ್ತಕ್ಕಂಥ ಮೊಗೇರ್ ಅವರೇ, ಅನಂತಮೂರ್ತಿ ಹೆಗ್ಡೆ ಸರ್ ಅವರೇ, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ RD ಬ್ಯಾಂಕ್ ಸೊಸೈಟಿಯ ಅಧ್ಯಕ್ಷರು, ಎಲ್ಲ ಹಿರಿಯರು, ಸೊ ಎಲ್ಲ ಈ ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು, ನಾನು ಕೂಡ ಭಾಳಷ್ಟು ಆತ್ಮೀಯತೆಯಿಂದ ನಿಮ್ಮನ್ನು ಇಂಥ ಕಾರ್ಯಕ್ರಮಕ್ಕೆ ನಾನೇ ಸ್ವಾಗತ ಮಾಡ್ತೇನೆ. ಎಲ್ಲ ನನ್ನ ಪಾಲಕರೇ, ಪೋಷಕರೇ, ತಾಯಂದ್ರೆ ವಿಶೇಷವಾಗಿ ನಾನೇನು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ನಮ್ಮ ಸುರೇಶ್ ಚಂದ್ರ ಹೆಗ್ಡೆ ಅವರು ವ್ಯಕ್ತಪಡಿಸಿದರು. ಅದು ಇವತ್ತಿನ ವಾಸ್ತವತೆ ಮತ್ತು ನೈಜತೆ ಕೂಡ ಹೌದು. ಅದೆಲ್ಲ ಒಂದು ಕಾಲ ಇತ್ತು, ಆವತ್ತು ತುಂಬ ಮಕ್ಕಳಿದ್ರು ಶಾಲೆಗಳಲ್ಲಿ, ಸೀಮಿತವಾದ ಸೌಲಭ್ಯಗಳಿದ್ದು. ಆದರೆ ಇವತ್ತೇನಾಗಿದೆ ಅಂತಂದರೆ ಸೀಮಿತವಾದ ಮಕ್ಕಳಿದ್ದಾರೆ, ಎಲ್ಲ ಸೌಲಭ್ಯಗಳಿದ್ದಾವೆ, ಎಲ್ಲ ವ್ಯವಸ್ಥಿತ ಇದೆ. ನಾವು ಇದೇ ಶಾಲೆಯನ್ನು ಉದಾಹರಣೆ ತಗೊಳ್ಳೋದಾದರೆ ಕಳೆದ 78 ವರ್ಷದಿಂದ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ, 78 ವರ್ಷ ಓದಿದವರು ಕೂಡ ನಮ್ಮೂರಿನಲ್ಲಿದ್ದಾರೆ. ನನಗೆ ಖುಷಿ ಏನಂತ ಹೇಳಿದ್ರೆ ಸ್ವರ್ಣವಲ್ಲಿ ಗುರುಗಳು ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು. ಲಾಸ್ಟ್ ಟೈಮ್ ಒಂದ್ಸಾರಿ ಕಾರ್ಯಕ್ರಮಕ್ಕೆ ಬಂದಾಗ ಗುರುಗಳೇ ಈ ಮಾತನ್ನು ಹೇಳಿದರು, ಸ್ವರ್ಣವಲ್ಲಿ ಗುರುಗಳು. ಸೊ ನೋಡಿ, ಅಂತಹ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥವ್ರನ್ನ ಈ ಶಾಲೆಯ ಪ್ರಾಡಕ್ಟ್ ವಿದ್ಯಾರ್ಥಿ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಮಾತು ಮತ್ತೆ ಈ ಶಾಲೆಗೆ ಘನತೆ ಗೌರವ ಬೇರೊಂದಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ವಿಷಯ ಇಷ್ಟೇ, ನಾನು ಸರ್ಕಾರ ಅಥವಾ ನನ್ನ ಇಲಾಖೆ, ನನ್ನ ಶಾಲೆ ಅಂತಾನೆ ನಾವೆಲ್ಲರೂ ಭಾವಿಸೋದು. ನಾನು ಸುಮ್ಮನೆ ಹೇಳೋದಾದ್ರೆ ನನಗೆ ನನ್ನ ಶಾಲೆ ಎಷ್ಟು ಅಂತಂದ್ರೆ 1135 ಶಾಲೆಗಳಿದ್ದಾವೆ ನಮ್ಮ ಜಿಲ್ಲೆನಲ್ಲಿ. 1,06,000 ಮಕ್ಕಳಿದ್ದಾರೆ 1 to 10th ಅಲ್ಲಿ. ಸೊ ನಾವು ಇಷ್ಟು ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಒಂದು ಕಾಯಕದಲ್ಲಿ, ಒಂದು ಕೆಲಸದಲ್ಲಿ ನಾವು ಅವಿರತವಾಗಿ ನಿರತರಾಗಿದ್ದೇವೆ. ಅದು ನಿಮ್ಮಂಥವರೆಲ್ಲರ ಸಹಕಾರದಿಂದ, ಸಾರ್ವಜನಿಕರ ಸಹಕಾರ, ದಾನಿಗಳ ಸಹಕಾರ, ಪ್ರೋತ್ಸಾಹ ಮಾಡ್ತಕ್ಕಂಥವ್ರ ಸಹಕಾರ, ಹಿರಿಯರ ಸಹಕಾರ, ಮಠಮಾನ್ಯಗಳ ಸಹಕಾರ, ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ಕಾರದ ವಿವಿಧ ಭಾಗಗಳು, ಭಾಗೀದಾರ ಇಲಾಖೆಗಳು ಅಂತ ಕರಿತೇವೆ. ಅದು ಗ್ರಾಮ ಪಂಚಾಯತ್ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಅಥವಾ ಬೇರೆ ಇನ್ಯಾವುದೇ RDPR ಇಲಾಖೆ ಇರ್ಬೋದು, ಯಾವುದೇ ಇರ್ಬೋದು. ಸೊ ಇಷ್ಟೆಲ್ಲ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ಶಾಲೆಗಳು ನಮ್ಮ ಇಡೀ ಜಿಲ್ಲೆಯ ತುಂಬೆಲ್ಲ ಇದ್ದಾವೆ. ಒಂದು ಎಲ್ಲಿಯಾದರೂ ಒಂದು ಸಂಸ್ಕಾರಯುತವಾಗಿರ್ತಕ್ಕಂಥ ಶಿಕ್ಷಣ ಅದು ಸಿಗುತ್ತೆ ಅನ್ನೋದಾದರೆ ಅದು ಸಿರ್ಸಿ ಮೊದಲನೇ ಸ್ಥಾನದಲ್ಲಿದೆ ಇಡೀ ಕರ್ನಾಟಕದಲ್ಲಿ ಅಂತಕ್ಕಂಥದ್ದು ಹೇಳಲಿಕ್ಕೆ ನನಗೆ ಭಾಳಷ್ಟು ಹೆಮ್ಮೆ ಅನಿಸ್ತದೆ. ಆ ಎಲ್ಲ ವಿಭಾಗದಲ್ಲಿ ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಾವು ಪ್ರತಿಭಾ ಕಾರಂಜಿ ಅಂತ ಒಂದು ಕಾರ್ಯಕ್ರಮ ಮಾಡ್ತೇವೆ, ಪ್ರತಿ ವರ್ಷ ಮಾಡ್ತೇವೆ. ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನಮ್ಮಲ್ಲಿ ಕನಿಷ್ಠ 25ರಿಂದ 30 ಮಕ್ಕಳು ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ರಾಜ್ಯ ಮಟ್ಟದಲ್ಲಿ ಬಹುಮಾನವನ್ನು ತೆಗೆದುಕೊಂಡು ಬರ್ತಕ್ಕಂಥ ಮಕ್ಕಳ ಸಂಖ್ಯೆ ದೊಡ್ಡ ಪಟ್ಟಿದೆ ನಮ್ಮ ಹತ್ರ. ಅದೇ ರೀತಿ ಈಗ ತಾನೇ ವರದಿ ವಾಚನದಲ್ಲಿ ನಮ್ಮ ಶಿಕ್ಷಕರು ಓದಿದರು. ಈ ಶಾಲೆಗೆ ಒಂದು ಗರಿಮೆ ಅಂತ ಹೇಳಿದರೆ ಅದು NMMS ಪರೀಕ್ಷೆ ಮತ್ತು NTSC ಪರೀಕ್ಷೆ. NMMS ಪರೀಕ್ಷೆಯನ್ನು ನಾವು 8ನೇ ತರಗತಿಯವರಿಗೆ ಮಾಡ್ತೇವೆ, NTSC ಪರೀಕ್ಷೆಯನ್ನು 9 ಮತ್ತು 10ಕ್ಕೆ ಮಾಡ್ತೇವೆ. ಇಲ್ಲಿ 9, 10 ಇಲ್ಲ. NMMSನ್ನೇ ನಾನು ಉದಾಹರಣೆ ಇಟ್ಕೊಂಡು ಹೇಳೋದಾದರೆ ಕಳೆದ ಸುಮಾರು 10-12 ವರ್ಷದಿಂದ ಪ್ರತಿ ವರ್ಷ ಈ ಶಾಲೆಯಿಂದ NMMS ಪರೀಕ್ಷೆಯನ್ನು ಪಾಸಾಗಿ ಸರ್ಕಾರದಿಂದ ಸಿಗ್ತಕ್ಕಂಥ ಆ ಸೌಲಭ್ಯ ಏನಿದೆ, ಹಣಕಾಸಿನ ಸೌಲಭ್ಯವನ್ನು ಹೆಚ್ಚು ಮಕ್ಕಳು ಪಡ್ಕೊಳ್ಳೋದ್ರಲ್ಲಿ ನಮ್ಮ ಶಾಲೆ ಮೊದಲು ಅಂತೇಳಿ ನನಗೂ ಭಾಳ ಖುಷಿಯಿಂದ ಹೇಳ್ತೇನೆ. ಅದೊಂದು ಬೇಸ್ ಇದೆ ಇಲ್ಲಿ. ಇದು ಹಿಂದೆ ನಮ್ಮಲ್ಲಿ ಒಬ್ಬರು TGT ಟೀಚರ್ ಇದ್ರಿ, ಇಲ್ಲಿ ಒಬ್ಬ ಮ್ಯಾಥಮೆಟಿಕ್ಸ್ ಟೀಚರ್ ಗಣಪತಿ ಹೆಗ್ಡೆ. ಅವರ ಆಸಕ್ತಿ, ಅವ್ರ ಕಾಳಜಿ, ಅವರಿಗೆ ಅದರಲ್ಲಿರ್ತಕ್ಕಂಥ ಕ್ರಿಯೇಟಿವಿಟಿ, ಸೊ ಮಕ್ಕಳಿಗೆ ಗೈಡ್ ಮಾಡ್ತಕ್ಕಂಥ ರೀತಿ, ಸೊ ಇದೆಲ್ಲದು ಅವತ್ತು ಅವರೊಂದು ಬುನಾದಿ ಹಾಕಿಕೊಟ್ರು. ಇವತ್ತು ಆ ಬುನಾದಿ ಮೇಲೆ ನಮ್ಮ ಮಕ್ಕಳೆಲ್ಲರೂ ಕಲಿತಾ ಇದ್ದಾರೆ. ಮತ್ತು ಅಲ್ಲಿಗೆ ಪಾಲಕರ ಮತ್ತು ವಿದ್ಯಾರ್ಥಿಗಳ ಮನಸ್ಸು ಅಲ್ಲಿ ಕೇಂದ್ರೀಕೃತ ಆಗಿದೆ. ಸೊ ನಮ್ಮ ಖುಷಿ ಏನಂತ ಹೇಳಿದ್ರೆ ಇಡೀ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ಇದೇ ಶಾಲೆ ವಿದ್ಯಾರ್ಥಿ. ಸೊ ಆತನಿಗೆ
12ನೇ ತರಗತಿವರೆಗೆ ಅಂದರೆ PUC ಸೆಕೆಂಡ್ ಇಯರ್ವರೆಗೂ ಪ್ರತಿ ವರ್ಷ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಸೊ ಇಂತಹ ಸರ್ಕಾರಿ ಸೌಲಭ್ಯ ಈ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಯಾವ ರಿಸರ್ವೇಷನ್ನು ಬೇಕಿಲ್ಲ, ಯಾವ ಇನ್ಕಮ್ ಸರ್ಟಿಫಿಕೇಟ್ ಬೇಕಿಲ್ಲ, ಯಾವ ಜಾತಿ ಸರ್ಟಿಫಿಕೇಟ್ ಬೇಕಿಲ್ಲ. ಒಂದೇ ಅದೇನು ಅಂತಂದರೆ ಒಂದು ಅರ್ಹತೆ ಬೇಕಿರೋದು. ಆ ಅರ್ಹತೆಯನ್ನು ಗಳಿಸ್ಕೊಡ್ಲಿಕ್ಕೆ ನಮ್ಮ ಶಾಲೆ, ನಮ್ಮ ಶಿಕ್ಷಕರು, ನಾವು ಸತತವಾಗಿ ಪ್ರಯತ್ನ ಮಾಡ್ತೇವೆ ಮತ್ತು ಅವಿರತವಾಗಿ ಪ್ರಯತ್ನ ಮಾಡ್ತೇವೆ. ಆ ಕಾಳಜಿ ನಮ್ಮ ಹತ್ರ ಇದೆ. ಆ ಕಾಳಜಿ ಅದು ಚೆನ್ನಾಗಿ ಉಪಯೋಗ ಆಗಬೇಕು ಅಂತೇಳಿದರೆ ಅದು ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಆ ಸಹಕಾರವನ್ನು ನೀವು ಯಾವತ್ತೂ ನಮ್ಮ ಶಾಲೆಗೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ MP ಹೆಗಡೆ ಅವರು ನನಗೆ ಬಹುತೇಕ ನಾನು MP ಹೆಗಡೆ ಅವರು ಮಾತಿಗೆ ಕಟ್ಟಿಬಿದ್ದೇ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದು. ನನ್ನ ಜೊತೆಗೆ ಸುಮಾರು ಸಾರಿ ಬಂದು ಆಫೀಸ್ನಲ್ಲಿ ತುಂಬ ಆತ್ಮೀಯವಾಗಿ ಮಾತಾಡ್ತಾ, ಇಲ್ಲ ಸರ್ ನೀವು ಬರಲೇಬೇಕು ಅಂತೇಳಿ ಹೇಳಿದ್ದು ಒಂದು. ಬರುವುದು ನನ್ನ ಧರ್ಮ, ನನ್ನ ಕೆಲಸ ಕೂಡ ಹೌದದು. ಆದರೆ ಕರೆಯುವ ವಿಧಾನ ಅಥವಾ ಕರಿತಕ್ಕಂಥದ್ದು ಇದೆಯಲ್ಲ ಅದು ಭಾಳ ಮುಖ್ಯ. ಸೊ ನಾನು ಬೇರೆ ಏನೋ ಕಾರಣ ನನ್ನ ಹತ್ರ ಬಂದಿರ್ಬೋದು, ನಾನು ಸುಮಾರು ಕೆಲಸ ಬದಿಗಿಟ್ಟು ಅವ್ರ ಕರೆಗೆ ಹೋಗೊಟ್ಟು ಇವತ್ತು ಬಂದಿದ್ದು. ಸೊ ವಿಷಯ ಇಷ್ಟೇ, ಇಷ್ಟು ಸುಸಜ್ಜಿತವಾಗಿರ್ತಕ್ಕಂಥ ಶಾಲೆ ಇದೆ. ಈ ಶಾಲೆ ಈ ಭಾಗದ ಎಲ್ಲ ಮಕ್ಕಳಿಗೂ ಲಭ್ಯತೆ ಇದೆ. ಲಭ್ಯತೆ ಇರ್ತಕ್ಕಂಥ ಶಾಲೆ ಸೌಲಭ್ಯ ಮತ್ತು ಶಿಕ್ಷಕರು ಇದನ್ನು ಚೆನ್ನಾಗಿ ಉಪಯೋಗ ಮಾಡಬೇಕು ಅಂತೇಳಿದರೆ ನಮಗೆ ಮಕ್ಕಳ ಸಂಖ್ಯೆ ಬೇಕು. ಆ ಮಕ್ಕಳ ಸಂಖ್ಯೆಯನ್ನು ನೀವೆಲ್ಲರೂ ಸೇರಿ ಇನ್ನಷ್ಟು ಹೆಚ್ಚು ಮಾಡಿಕೊಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಕೇಳ್ಕೊಡ್ತೇನೆ ಇಲಾಖೆ ಪರವಾಗಿ. ಜೊತೆಗೆ ಇಲ್ಲೊಂದಿಷ್ಟು ಸಣ್ಣ ಮೂಲಭೂತವಾಗಿ ಏನೂ ಬೇಕಿಲ್ಲ ಈ ಶಾಲೆಗೆ. ಕಟ್ಟಡ ಇದೆ, ಕುಡಿಯೋ ನೀರಿದೆ, ಒಳ್ಳೆ ಕಾಂಪೌಂಡ್ ಇದೆ, ಒಳ್ಳೆಯ ವಾತಾವರಣ ಇದೆ, ಮಕ್ಕಳೇ ಬೆಳೆಸಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಶಾಲಾ ಕೈತೋಟ ಮತ್ತು ಗಾರ್ಡನ್ ಇದೆ, ಒಂದು ಆಕರ್ಷಣೀಯವಾಗಿರ್ತಕ್ಕಂಥ ಕ್ಲಾಸ್ ರೂಮ್ಗಳಿದ್ದಾವೆ, ದಾನಿಗಳು ಕೊಟ್ಟಿರ್ತಕ್ಕಂಥ ಪೀಠೋಪಕರಣಗಳಿದ್ದಾವೆ. ಈಗ ತಾನೇ ನಮ್ಮ ವರದಿನಲ್ಲಿ ಹೇಳಿದರು, ಒಬ್ಬ ದಾನಿಗಳು ನಮಗೆ 2 ಲಕ್ಷ ರೂಪಾಯಿದಲ್ಲಿ ಡೆಸ್ಕ್ ಬೆಂಚ್ಗಳನ್ನು ಕೊಟ್ಟಿದ್ದಾರೆ ಅಂತೇಳಿ. ಸೊ ನೋಡಿ, ಆ ಮಟ್ಟ ಅವರು ನಮ್ಮ ಶಾಲೆಯಲ್ಲೇ ಕಲಿತವರು, ಇದೇ ಶಾಲೆ ಹಳೆ ವಿದ್ಯಾರ್ಥಿ. ಸೊ ನಾವೊಂದು ಆ್ಯಪ್ ಮಾಡಿದ್ದೀವಿ, ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಹಳೆ ವಿದ್ಯಾರ್ಥಿಗಳ ಸಂಘ ಅಂತೇಳಿ ನಮ್ಮ ಶಾಲೆಯಲ್ಲಿ ಮಾಡಿದ್ದೀವಿ. ಮತ್ತು ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ದೇವೆ. ಸೊ ಎಲ್ಲ ಪಾಲಕರು ಅದರಲ್ಲಿ ಇದ್ದಾರೆ, ಈಗಿನ ಪಾಲಕರು ಮತ್ತು ಹಿಂದಿನ ಪಾಲಕರು ಕೂಡ. ಸೊ ನಾನು ಹೇಳೋದು ಏನು ಅಂತೇಳಿದರೆ, ಇವತ್ತು ನೀವು ನಮ್ಮ ಶಾಲೆಗೆ ಒಂದು 100 ರೂಪಾಯಿಯನ್ನು ಕೊಟ್ಟರೂ ಕೂಡ ಆ ವಾಟ್ಸಪ್ ಗ್ರೂಪ್ನಲ್ಲಿ ಬರುತ್ತೆ. ಅದನ್ನು ನಾನೊಂದೇ ಅಲ್ಲ, ನಮ್ಮ ತಾಲೂಕು ಒಂದೇ ಅಲ್ಲ, ಅಥವಾ ಶಾಲೆ ಒಂದೇ ಅಲ್ಲ, ಇದು ರಾಜ್ಯ ಮಟ್ಟದವರೆಗೂ ಶಿಕ್ಷಣ ಮಂತ್ರಿಗಳವರೆಗೂ ಹೋಗುತ್ತೆ, ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿವರೆಗೂ ಹೋಗ್ತದೆ. ಸೊ ಅಷ್ಟೊಂದು ಅವಕಾಶವನ್ನು ಇವತ್ತು ತಾಂತ್ರಿಕವಾಗಿ ನಾವು ಶಾಲೆಗಳಿಗೆ ಮಾಡಿಕೊಟ್ಟಿದ್ದೇವೆ. ಅದರ ಉಪಯೋಗ ನಮ್ಮ ಮಕ್ಕಳಿಗೆ ಆಗಬೇಕು. ವಿಷಯ ಇಷ್ಟೇ, ದಾನಿಗಳು ಕೊಡ್ತಕ್ಕಂಥ ದಾನಿಗಳು ಅನಂತಮೂರ್ತಿ ಹೆಗಡೆ ಅಂತವರು ಭಾಳಷ್ಟು ಜನ ಇದ್ದಾರೆ. ಆದರೆ ಕೊಟ್ಟಿರ್ತಕ್ಕಂಥದ್ದನ್ನು ಅದನ್ನ ಸರಿಯಾಗಿ ನಾವು ಉಪಯೋಗ ಮಾಡಿಕೊಂಡು ಮಕ್ಕಳಿಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಜವಾಬ್ದಾರಿಯನ್ನು ನಾವು ಯಾವತ್ತೂ ಮಾಡ್ತೇವೆ. ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ವಿನಂತಿ ಅಂದರೆ, ಮಕ್ಕಳನ್ನು ಶಾಲೆಗೆ ಸೇರಿಸ್ತಕ್ಕಂಥ, ಸರ್ಕಾರಿ ಶಾಲೆಗೆ ಸೇರಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಮಾಡಿರಿ ಅಂತೇಳಿ ಹೇಳ್ತಾ, ಸೌಲಭ್ಯಗಳಂತಂದರೆ ಒಂದಿಷ್ಟು ಶಿಕ್ಷಕರ ಕೊರತೆ ಇದೆ, ಅದನ್ನು ನಾನು ಮನಸ್ಪೂರ್ವಕವಾಗಿ ಹೇಳ್ತೇನೆ. ನನ್ನ ಸಮಸ್ಯೆ ನಿಮ್ಮ ಹತ್ರ ಹೇಳ್ಬೇಕಲ್ವಾ, ವೇದಿಕೆಗೆ ಹೇಳಬೇಕು. ಸೊ ನನ್ನ ಹತ್ರ 1100 ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ. ಎಲ್ಲ ಸರ್ಕಾರ ಪ್ರತಿ ವರ್ಷ ನಮಗೆ ಜೂನ್ 1ಗೆ, ಈ ಕಳೆದ 2-3 ವರ್ಷದಿಂದ ಜೂನ್ 1 ವೀಕಲ್ಲಿನೇ ನಮಗೆ ಗೆಸ್ಟ್ ಟೀಚರ್ನ ತಗೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದೆ. ಆದಾಗ್ಯೂ ಕೂಡ ಕೊರತೆ ಇದೆ. ಆ ಕೊರತೆಯ ಮಧ್ಯದಲ್ಲಿ ನಾವು ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ನಮ್ಮ ಶಿಕ್ಷಕರು ಅವಿರತವಾಗಿ ಶ್ರಮಿಸ್ತಾರೆ. ಈ ಮೂಲಕ ನಾನು ಶಿಕ್ಷಕರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸೋಕ್ಕೆ ಬಯಸ್ತಾ ಇದ್ದಾರೆ. ಸೊ ಈ ಕೊರತೆಯನ್ನು ಮುಂದಿನ ದಿನಗಳಲ್ಲಿ ನಾವು ಖಂಡಿತ ನೀಗಿಸ್ತೇವೆ. ಈ ಶಾಲೆಯ ಮುಖ್ಯ ಗುರುಗಳು ನೆಕ್ಸ್ಟ್ ಮೇ ತಿಂಗಳಿಗೇನೋ ರಿಟೈರ್ಮೆಂಟ್ ಕೂಡ ಆಗ್ತಾರೆ. CK ಹೆಗ್ಡೆ ಅವರು ಮಾರ್ಚಿಗೆ ರಿಟೈರ್ಡ್ ಆಗ್ತಾರೆ, ತೊಂದರೆ ಇಲ್ಲ. ಸೊ ಆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ವೇದಿಕೆಗೆ ತಮಗೆ ಎಲ್ಲರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ ಶಾಲೆಯ ಮೇಲಿನ ಕಾಳಜಿಯನ್ನು ಮಾತಿನ ರೂಪದಲ್ಲಿ ವ್ಯಕ್ತಪಡಿಸಿ ಶಿಕ್ಷಕರ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಿನದಾಗಿ ಮಾಡಿದಂಥ ಶ್ರೀ P. ಬಸವರಾಜ್ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.